ಒಂದು ಕಾಲದಲ್ಲಿ ಸಿಂಡ್ರೆಲ್ಲಾ ಎಂಬ ಒಳ್ಳೆಯ ಮನಸ್ಸಿನ ಹುಡುಗಿ ತನ್ನ ತಂದೆಯ ಜೊತೆ ವಾಸಿಸುತ್ತಿದ್ದಳು. ಅವಳ ತಾಯಿ ಸಣ್ಣ ವಯಸ್ಸಿನಲ್ಲಿ ಸಾವನ್ನಪ್ಪಿದಳು. ನಂತರ ಅವಳ ತಂದೆ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾದರು. ಆ ಮಹಿಳೆಗೆ 2 ಹೆಣ್ಣು ಮಕ್ಕಳು ಇದ್ದರು. ಅವರು ಸಿಂಡ್ರೆಲ್ಲಾಳನ್ನು ತುಂಬಾ ಕಷ್ಟಪಡಿಸುತ್ತಿದ್ದರು. ಮನೆಯ ಎಲ್ಲಾ ಕೆಲಸಗಳನ್ನು ಅವಳಿಂದ ಮಾಡಿಸುತ್ತಿದ್ದರು ಮತ್ತು ಅವಳನ್ನು ಸೇವಕಿಯಂತೆ ನೋಡುತ್ತಿದ್ದರು. ಒಂದು ದಿನ ಅರಮನೆಯಲ್ಲಿ ದೊಡ್ಡ ನೃತ್ಯ ಸಮಾರಂಭ ನಡೆಯಲಿದೆ ಎಂದು ಘೋಷಣೆ ಮಾಡಲಾಯಿತು. ಎಲ್ಲ ಹುಡುಗಿಯರನ್ನು ರಾಜಕುಮಾರನನ್ನು ಭೇಟಿ ಮಾಡಲು ಆಹ್ವಾನಿಸಲಾಯಿತು. ಸಿಂಡ್ರೆಲ್ಲಾ ಕೂಡ ಹೋಗಲು ಇಚ್ಛಿಸಿದ್ದಳು, ಆದರೆ ಅವಳ ಮಲತಾಯಿ ಅವಳನ್ನು ಹೋಗಲು ಬಿಡಲಿಲ್ಲ. ಅವಳು ದುಃಖದಿಂದ ಅಳುತ್ತಿದ್ದಾಗ ಅಚಾನಕ್ ಒಂದು ಮಾಯಾ ದೇವತೆ ಫೇರಿ ಗಾಡ್ಮದರ್ ಅವಳ ಮುಂದೆ ಪ್ರತ್ಯಕ್ಷವಾದಳು. ಆ ದೇವತೆ ತನ್ನ ಮಾಯೆಯಿಂದ ಸಿಂಡ್ರೆಲ್ಲಾಳಿಗೆ ಸುಂದರವಾದ ಉಡುಪು, ಗಾಜಿನ ಚಪ್ಪಲಿ ಮತ್ತು ಒಂದು ರಥವನ್ನು ಕೊಟ್ಟಳು. ಆದರೆ ಮಧ್ಯರಾತ್ರಿ ಗಂಟೆ ಹೊಡೆಯುವಷ್ಟರಲ್ಲಿ ಈ ಮಾಯೆ ಮುಗಿಯುತ್ತದೆ ಎಂದು ಎಚ್ಚರಿಸಿದಳು. ಸಿಂಡ್ರೆಲ್ಲಾ ಸಮಾರಂಭಕ್ಕೆ ಹೋಗಿ ರಾಜಕುಮಾರನ ಜೊತೆ ನೃತ್ಯ ಮಾಡಿದಳು. ರಾಜಕುಮಾರ ಅವಳನ್ನ ತುಂಬಾ ಇಷ್ಟಪಟ್ಟನು. ಆದರೆ ಮಧ್ಯರಾತ್ರಿ ಆಗುತ್ತಿದ್ದಂತೆ ಸಿಂಡ್ರೆಲ್ಲಾ ತ್ವರಿತವಾಗಿ ಅಲ್ಲಿಂದ ಹೊರಟಳು. ಓಡುತ್ತಾ ಹೋಗುವಾಗ ಅವಳ ಒಂದು ಗಾಜಿನ ಚಪ್ಪಲಿ ಅಲ್ಲೇ ಬಿತ್ತು. ಆ ಚಪ್ಪಲಿಯನ್ನು ಹಿಡಿದು ರಾಜಕುಮಾರ ಸಿಂಡ್ರೆಲ್ಲಾಳನ್ನು ಹುಡುಕಿದನು. ಕೊನೆಗೆ ಅವಳನ್ನು ಕಂಡು ಅವಳನ್ನೇ ಮದುವೆಯಾದನು. ನಂತರ ಸಿಂಡ್ರೆಲ್ಲಾ ಸಂತೋಷದಿಂದ ಬದುಕಿದಳು. ನೀತಿ: ಒಳ್ಳೆಯ ಮನಸ್ಸು ಮತ್ತು ಸಹನೆ ಇದ್ದರೆ ಜೀವನದಲ್ಲಿ ಸಂತೋಷ ಖಂಡಿತ ಬರುತ್ತದೆ.